ಇಲ್ಲ ಗೊತ್ತಿಲ್ಲ, ನೀವು ಯಾಕೆ ಅವರಿಂದ ಅದಕ್ಕೆ ನಾವು ಹೇಳ್ತಾ ಇದ್ದೀವಿ, ನೀವುಗಳು ಮಠಕ್ಕೆ ಬರ್ತಾ ಇದ್ದೀರಿ, ಸ್ವಾಮೀಜಿಗಳು ಬೇಕು ಅಂತ ಹೇಳ್ತೀರಿ, ಎಲೆಕ್ಷನ್ ನಮ್ಮನ್ನು ಉಪಯೋಗಿಸ್ಕೊಳ್ಳುತ್ತೀರಿ. ಹಾಗಾಗಿ ಆಯಾಯ ಸಂದರ್ಭದಲ್ಲಿ ರಾಜಕೀಯದಲ್ಲಿ ನಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸೋದಕ್ಕೆ ಭಾರತದ ಸಂವಿಧಾನ ನಮಗೆ ಹಕ್ಕನ್ನು ಕೊಟ್ಟಿದ್ದಾರೆ. ಅದೇ ಪ್ರಕಾರ ನಾವು ಮುಂದುವರಿಸ್ಕೊಂಡು ಹೋಗಲೇಬೇಕಲ್ಲ. ಇದನ್ನು ಬಿಟ್ಟು ಬೇರೆ ಏನೂ ಇಲ್ಲ. ಮತ್ತು ಡಿ ಕೆ ಶಿವಕುಮಾರ್ ಇನ್ನೊಂದು ಹೇಳಬೇಕಾದ್ರೆ, ಆತ ಭಾರತೀಯ ಸಂಸ್ಕೃತಿಯನ್ನೇ ಮೇಗೂಡಿಸ್ಕೊಂಡಿರ್ತಕ್ಕಂಥ ಒಬ್ಬ ರಾಜಕಾರಣಿ. ಎಲ್ಲದಲ್ಲಿ ಪೂಜಾ ಪುನಸ್ಕಾರ, ದೇವಸ್ಥಾನ, ಮಠ, ಮಂದಿರ ಅಂತಕ್ಕಂಥದ್ದು ಆತನ ಒಂದು ಮೇಗೂಡಿಸ್ಕೊಂಡಿದ್ದೀವಿ. ಅಲ್ಲ, ಅದು ನಾನು ಹೇಳೋದಿಲ್ಲ, ನಾನು ಡಿ ಕೆ ಅವರು ಹೇಳ್ತೀನಿ, ಡಿ ಕೆ ಅವರ ವಿಷಯ ಹೇಳ್ತೀನಿ. ನಾನು ಇದು ಹೇಳ್ತೀನಿ, ಡಿ ಕೆ ಶಿವಕುಮಾರ್ ಕುಂಭಮೇಳ ಸಂದರ್ಭದಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರು ಏನು ಸ್ಟೇಟ್ಮೆಂಟ್ ಕೊಟ್ಟರು, ಬಡತನ ಹೋಗುತ್ತಾ ಅಂತ ಕೇಳಿದ್ರು. ಅದೇ ದಿನವನ್ನೇ ಮಾನ್ಯ ಶಿವಕುಮಾರ್ ಅವರು ಹೋಗಿ ಅಲ್ಲಿ ಫ್ಯಾಮಿಲಿ ಸಮೇತ ಸ್ನಾನ ಮಾಡಿಕೊಂಡು ಬಂದರು. ಡಿ ಕೆ ಶಿವಕುಮಾರ್ ಹಿಂದುತ್ವವಾದಿ, ಹಂಗಾಗಿ ಮುಖ್ಯಮಂತ್ರಿ ಅವಕಾಶ ಸಿಗಬೇಕು. ಹಿಂದುತ್ವವಾದಿ ನಾನು ಹೇಳೋದಿಲ್ಲ, ಭಾರತೀಯ ಸನಾತನ ಸಂಸ್ಕೃತಿಯನ್ನೇ ಉಳಿಸಬೇಕು, ಬೆಳೆಸಬೇಕು ಅಂತದಲ್ಲಿ ಅವರದೊಂದು ಮನಸ್ಸಲ್ಲಿ ಇದೆ. ಅದಕ್ಕೋಸ್ಕರ ಡಿ ಕೆ ಅವರು ಅದು ಕೂಡ ಒಂದು ಭಾಗವಾಗಿ ನಮ್ಮ ಸ್ವಾಮೀಜಿಗಳು ಯಾಕೆ ಮುಂದೆ ಬಂದಿದೆ ಅಂದರೆ, ದಿನನಿತ್ಯ ಪೂಜಾ ಪುನಸ್ಕಾರ, ಮಠ ಅಂತಕ್ಕಂಥ ನಿಟ್ಟಿನಲ್ಲಿ ನಾವು ಅವರ ನಡವಳಿಕೆ ಚೆನ್ನಾಗಿದೆ ಅಂತ ನಿಟ್ಟಿನಲ್ಲಿ ಮಾತನಾಡ್ತೀವಿ. ಸ್ವಾಮೀಜಿಗ CM ಅವರು ಹೇಳಿದರೆ, DCM ಅವರು ಹೇಳಿದ್ರು, ನಮ್ಮಲ್ಲಿ ಯಾವುದೇ ಗೊಂದಲಗಳಿಲ್ಲ, ಗೊಂದಲಗಳು ಸೃಷ್ಟಿ ಆಗ್ತಾ ಇದ್ದಾವೆ ಅಷ್ಟೇ ಅಂತ ಹೇಳಿ ತೆರೆಯುವಂಥ ಪ್ರಯತ್ನ ಕೂಡ ಆಗಿದೆ. ಸ್ವಾಮೀಜಿಗಳು ಯಾಕೆ ಮುಂದುವರಿಸ್ತೀರಾ ಅಂತ. ಸ್ವಾಮೀಜಿಗಳು ಯಾವ ಗೊಂದಲವೂ ಕೂಡ ಉಂಟು ಮಾಡ್ತಾ ಇಲ್ಲ. ರಾಜ್ಯದಲ್ಲಿ ಇವತ್ತು ಈ ಗೊಂದಲಗಳು ದಿನನಿತ್ಯ ಮೀಡಿಯಲ್ಲಿ ಬರ್ತಾ ಇದೆ. ಈ ಗೊಂದಲ ನಾವು ತಂದಿಲ್ಲ. ಡೆಲ್ಲಿಯಲ್ಲಿ ಕಳೆದ 2.5 ವರ್ಷದ ಹಿಂದೆ 5-6 ದಿನ ಇದ್ದು ಕರ್ನಾಟಕ ಭವನ, ACC ಕಚೇರಿ, ಕರ್ನಾಟಕ ಭವನ, ಇದು ಯಾರು ಮಾಡಿದರು? ಏನು ಚರ್ಚೆ ಆಯಿತು ಇವತ್ತು ಅಲ್ಲಿ? 2.5 ವರ್ಷ ಅಂತ ಆಗಲಿಲ್ವಾ? ಹೈಕಮಾಂಡ್ ಹೇಳಬೇಕು. ಹಾಗಂದ್ರೆ ಅಲ್ಲ, ಹೈಕಮಾಂಡು ಯಾವುದೂ ಕೂಡ ವ್ಯಕ್ತಪಡಿಸಿರಲಿಲ್ಲ. ಅವರು ಕರೆಕ್ಟಾಗಿ ಸ್ಪಷ್ಟನೆ ಕೊಡಲಿ ಏನು ಅಂತ. ಈ ಥರ ನಾವು ಏನೂ ಮಾತು ಕೊಟ್ಟಿಲ್ಲ ಅಂತಕ್ಕಂಥದ್ದು KC ವೇಣುಗೋಪಾಲ್ ಅವರಾಗಲಿ ಯಾರಾದರೂ ಒಬ್ಬರು ಬಂದು ಹೇಳಬೇಕಲ್ಲ. ಯಾರೂ ಹೇಳಲಿಲ್ಲ. ಸಿದ್ದರಾಮಯ್ಯರು ಮೊನ್ನೆ ವಿಧಾನಸಭೆಯಲ್ಲಿ ಮಾಡಿದ ಭಾಷಣ ನಾನು ಕೇಳಿದೆ. ಅವರ ಮಾತಿನ ದಾಟಿ ಹಾಗೆ ಮಾತಾಡಿಕೊಂಡು ಬಂದಿದ್ದಾರೆ. ಇವತ್ತು ನಾನು ಹಿಂಗೆ ಇದ್ದೀನಿ, ಹೈಕಮಾಂಡ್ ನನ್ನ ಪರವಾದ ಅದೆಲ್ಲ ಕಾಮನ್ ಆಗಿರ್ತಕ್ಕಂಥದ್ದು, ಅದರಲ್ಲಿ ಸ್ಪಷ್ಟತೆ ಇಲ್ಲ. ಯಾವ್ದು ಅದು ಅವರ ಮಾತಲ್ಲಿ ಅವ್ರು ಏನು ಹೇಳಿದ್ದಾರೆ, ಹೈಕಮಾಂಡ್ ಏನು ಹೇಳ್ತಾರೆ ನಾನು ಅದು ಕೇಳ್ತೀನಿ ಅಂತ ಹೇಳಿದ್ದಾರೆ. ಆದರೆ ಯಡಿಯೂರಪ್ಪನ ಜೊತೆ ಕೋರ್ಟ್ ಮಾಡಿದ್ದಾರೆ. ಅಲ್ಲಿ ಯಡಿಯೂರಪ್ಪ 5 ವರ್ಷ ಇರ್ತೀನಿ ಅನ್ನೋರು, ಮತ್ತು ಹೈಕಮಾಂಡ್ ಹೇಳಿದ್ರೆ ಇಲ್ಲ ಅಂತ. ಹಾಗೆ ಇಲ್ಲ, ಇದಕ್ಕೆ ತೆರೆ ಎಳಿಬೇಕಾಗಿರೋದು ಅಲ್ಲಿರ್ತಕ್ಕಂಥವರಲ್ಲ, ಹೈಕಮಾಂಡ್ ತೆರೆ ಎಳಿಬೇಕು. ರಾಜ್ಯದಲ್ಲಿ ಒಂದು ಗೊಂದಲ ವಾತಾವರಣ ಇದೆ. ಆಡಳಿತಾತ್ಮಕವಾದ ವ್ಯವಸ್ಥೆ ಒಂದಷ್ಟು ಕುಸಿದಾಗಿ ಕಾಣುತ್ತಾ ಇದೆ. ಅವರ ಪಕ್ಷದ ಕಾರ್ಯಕರ್ತರಲ್ಲಿ ಕೂಡ ಗೊಂದಲಿಗಳು ಆಗ್ತಾ ಇದೆ. ಒಂದು ಕಡೆ ಹೋದ DKಗೆ ಜೈ, ಇನ್ನೊಂದು ಕಡೆ ಸಿದ್ದರಾಮಯ್ಯಗೆ ಜೈ, ಇದೆಲ್ಲ ಆಗಬಾರ್ದು. ಆದ್ದರಿಂದ ಇದು ಸಮಸ್ಯೆಗಳನ್ನು ಕೂಡಲೇ ಬಗೆಹರಿಸಬೇಕು. ಅಲ್ಲ, ಆದರೆ ನಾನು ಹೇಳಿದ್ದೀನಲ್ಲ, ಸ್ವಾಮೀಜಿಗಳು ಧರ್ಮದಲ್ಲಿ ರಾಜಕಾರಣ ಇಲ್ಲ, ರಾಜಕಾರಣ ಧರ್ಮ ಇರಬೇಕಾದ್ರೆ ಸ್ವಾಮೀಜಿಗಳು ಆಯಾ ಸಮಯದಲ್ಲಿ ಪುರಾಣ ಇತಿಹಾಸಗಳಲ್ಲೆಲ್ಲ ಬಂದಿದೆ. ಇಲ್ಲಿಯೂ ಕೂಡ ಚಕ್ರವ್ಯೂಹ ನಮ್ಮ ಚಕ್ರವ್ಯೂಹ ಭೇದಿಸಬೇಕಾದ ಶಿವಕುಮಾರ್ ಅವರು. ಆದ್ದರಿಂದ ಅವ್ರಿಗದು ಯೋಗ ಇದೆ, ಯೋಗ್ಯತೆ ಇದೆ. ಕೂಡಲೇ ಅವರು ಮುಖ್ಯಮಂತ್ರಿ ಎನಿ ಮೂಮೆಂಟಲ್ಲಿ ಅವರು ಮುಖ್ಯಮಂತ್ರಿ ಆಗಬಹುದು ಅಂತಕ್ಕಂಥದ್ದು ನಮಗೆ ಕೂಡ ಮಾಹಿತಿ ಇರುವ ಹಿನ್ನೆಲೆಯಲ್ಲಿ ನಾವೆಲ್ಲರಿಗೂ ಸಪೋರ್ಟ್ ಮಾಡಿದ್ದೀವಲ್ಲ, ರಾಜ್ಯದ ಎಲ್ಲರಿಗೂ ಸಪೋರ್ಟ್ ಮಾಡಿದ್ದೀವಿ. ಅದನ್ನು ಸಿಲುಕಿದ್ದಾರೆ, ಆದರೆ ಅದನ್ನು ಭೇದಿಸೋಕ್ಕೆ ಅವ್ರಿಗೂ ಸಾಧ್ಯ ಆಗುತ್ತೆ. ಆ ಶಕ್ತಿ ಅವರಲ್ಲಿದೆ, ದೇವರ ಅವರು ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು.